ಹುಬ್ಬಳ್ಳಿಯಲ್ಲಿ ಬಿಇಒ ವಿರುದ್ಧ ಶಿಕ್ಷಕರ ಪ್ರತಿಭಟನೆ. ಹುಬ್ಬಳ್ಳಿ ಶಹರ ಬಿಇಒ ಚನ್ನಪ್ಪ ಗೌಡರ್ ಅವರ ತಮ್ಮ ಕಚೇರಿಯ ಒಂದು ಭಾಗವನ್ನು ಸುಸಜ್ಜಿತ ಮನೆಯಂತೆ ಮಾಡಿಕೊಂಡು 2.5 ವರ್ಷಗಳಿಂದ ವಾಸವಾಗಿದ್ದಾರೆ ಮತ್ತು ಅಕ್ರಮವಾಗಿ HRA ಪಡೆದು ಸರ್ಕಾರವನ್ನು ವಂಚಿಸಿದ್ದಾರೆ ಎಂದು ಶಿಕ್ಷಕರು ಧಾರವಾಡದಲ್ಲಿ ಸತ್ಯಾಗ್ರಹ ಧರಣಿ ಮಾಡುತ್ತಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ಅಡಿಯಲ್ಲಿ ಇಂದೇನು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಆಯೋಜಿಸಿದ್ದೀವಿ. ಹುಬ್ಬಳ್ಳಿ ಶಹರ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂಥ ಚನ್ನಪ್ಪಗೌಡ ಇವರ ದುರಾಡಳಿತ, ದುರಹಂಕಾರಿ, ಕಾನೂನು ಬಾಹಿರ ಕ್ರಮಗಳು, ಇದರ ಜೊತೆಗೆ ಸರ್ಕಾರಕ್ಕೆ ಸುಮಾರು 7 ಲಕ್ಷದವರೆಗೆ ವಂಚನೆ ಮಾಡಿದ ಹಿನ್ನೆಲೆಯಲ್ಲಿ ನಾವಿವತ್ತು ಧರಣಿಯನ್ನ ನ್ಯಾಯ ಸಿಗುವವರೆಗೂ ಭ್ರಷ್ಟ ಅಧಿಕಾರಿ, ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥ ಅಧಿಕಾರಿ ಅಮಾನತಾಗುವವರೆಗೂ ನಾವು ಹಿಂಸರಿಯುವ ಮಾತಿಲ್ಲ. ನಮಗೆ ನಮ್ಮ ಶಿಕ್ಷಕರಿಗೆ ನ್ಯಾಯ ಸಿಗಬೇಕು, ಸರ್ಕಾರಕ್ಕೆ ವಂಚನೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಆಗ್ರಹ ಆಗಿದೆ. ಕಳೆದ 1 ವರ್ಷದಿಂದಲೂ ಕೂಡ ನಾವು ಅವರು ಮಾಡಿರ್ತಕ್ಕಂಥ ದುರಾಡಳಿತವನ್ನು, ಶಿಕ್ಷಕರಿಗೆ ಕೊಡ್ತಕ್ಕಂಥ ತೊಂದರೆಯನ್ನು, ಶಿಕ್ಷಕರಿಗೆ ಮಾಡಿರುವಂಥ ಅನ್ಯಾಯವನ್ನು ಮಾಧ್ಯಮಗಳ ಮೂಲಕ, ಅಧಿಕಾರಿಗಳ ಮೂಲಕ ಗಮನ ಹರಿಸಿದರೂ ಕೂಡ ಪರಿಹಾರ ಆಗಿಲ್ಲ. ಸರ್ಕಾರ ಇಲಾಖೆಯವರು ಅವ್ರ ಮೇಲೆ ತನಿಖೆ ಮಾಡಿ ವರದಿಯನ್ನು ಪಡೀಲಿಕ್ಕೆ 2 ತಿಂಗಳ ಹಿಂದೆ ಆದೇಶ ಮಾಡಿದರೂ ಕೂಡ ಇವತ್ತಿನವರೆಗೂ ತನಿಖೆ ಮಾಡದೆ ಅದನ್ನು ಸತ್ಯಾಸತ್ಯತೆಯನ್ನು ಮುಚ್ಚಿಟ್ಟುಕೊಂಡು ಇದೇ ತಿಂಗಳು ಅವರು ನಿವೃತ್ತಿ ಆಗೋದ್ರಿಂದ ಅವರನ್ನು ಬಚಾವ್ ಮಾಡಲಿಕ್ಕೆ ಒಂದು ಕೆಟ್ಟ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಅದನ್ನು ನಾವು ಸಂಘಟನೆಯಿಂದ ಖಂಡಿಸ್ತೇವೆ. ಇದು ಯಾರಿಗೂ ಕೂಡ ಒಳ್ಳೆಯದನ್ನು ಮಾಡೋದಿಲ್ಲ. ಸೊ ಇಲ್ಲಿ 36 ಇಲಾಖೆಗಳಲ್ಲಿ ಶಿಕ್ಷಣ ಇಲಾಖೆ ಭಾಳ ಪವಿತ್ರವಾದದ್ದು, ಶಿಕ್ಷಕರು ಕೆಲಸ ಕೂಡ ಅಷ್ಟೇ ಪವಿತ್ರವಾದದ್ದು. ಅಲ್ಲಿ ಶಿಕ್ಷಕರು ನೆಮ್ಮದಿಯಾಗಿದ್ದರೆ, ಶಿಕ್ಷಕರ ಮನಸ್ಥಿತಿ ಸಮತೋಲನದಲ್ಲಿ ಇದ್ದಿದ್ರೆ ಮಾತ್ರ ಮಕ್ಕಳಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ. ಬರುವಂಥ ಸೌಲಭ್ಯಗಳನ್ನು ಕೊಡದೇ ಇದ್ದರೂ ಪರವಾಗಿಲ್ಲ, ಇದ್ದ ಸೌಲಭ್ಯಗಳನ್ನು ಕೊಡದೇ ಇದ್ದರೂ ಪರವಾಗಿಲ್ಲ. ನಮಗೆ ಮಾನಸಿಕ ಒಂದು ಕಿರಿಕಿರಿ, ಮಾನಸಿಕ ನೆಮ್ಮದಿ ಭಾಳಷ್ಟು ಇಲ್ಲದೆ ಇರುವ ಹಾಗೆ ನಾವು ಒತ್ತಡದಲ್ಲಿ ಪಾಠ ಪ್ರವಚನ ಮಾಡುವಂತಾಗಿದೆ. ಬಹುಶಃ ಇದು ಮಿತಿಯಾಗಿದೆ. ಇದನ್ನು ನಾವು ಪೇಷನ್ಸ್ ಇಟ್ಕೊಂಡು ಪಾಠ ಮಾಡಲಿಕ್ಕೆ ಆಗದೇ ಇರುವಂಥ ತೊಂದರೆಯಾಗಿದೆ. ಇದು ಗುಣಮಟ್ಟದ ಶಿಕ್ಷಣದ ಮೇಲೆ ಪರಿಣಾಮ ಬೀರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕ್ರಾಂತಿ ಸಮಾಚಾರ, ಧಾರವಾಡ.